ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಫಿಶ್ ಕರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಅಥವಾ ಅದಕ್ಕೆ ಬೆಳ್ಳಂಜಿರಿ ಫಿಶ್ ಕರಿ ಅಂತಲೂ ಕೂಡ ಹೇಳ್ತಾರೆ. ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಬೆಳ್ಳಂಜಿರಿ ಅಂತಾನೆ, ಬೆಳ್ಳಂಜಿ ಸಾರು ಅಂತಲೇ ಹೇಳ್ತಾರೆ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ಯೂಚರ್ ವೀಡಿಯೋಸನ್ನು ನೋಟಿಫಿಕೇಷನಲ್ಲಿ ಪಡ್ಕೊಳ್ಳೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಸಿಲ್ವರ್ ಫಿಶ್ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಲ್ವರ್ ಫಿಶ್ ಮಾಡೋದಕ್ಕೆ ನಾನು 1 kg ಸಿಲ್ವರ್ ಫಿಶನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಈ ಥರ ಇದು ಮೇಲ್ಗಡೆ ಇದು ಸಿಪ್ಪೆ ಗಿಪ್ಪೆಲ್ಲ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರಬೇಕು. ಮೀನಿಗೆ 1 ಸ್ಪೂನು ಉಪ್ಪನ್ನು ಹಾಕಿ ಹಚ್ಚಿಟ್ಕೊಳ್ಳಿ 10 ನಿಮಿಷ. ಆಮೇಲೆ ಕಾಯಿ ತುರಿನ ಅರ್ಧ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಅರ್ಧ ಕಾಯಿ ತುರಿ, 1 ಸ್ಪೂನ್ ಅರಿಶಿಣ ಹಾಗೂ ಕೊತ್ತಂಬರಿ ಕಾಳನ್ನು 5 ರಿಂದ 6 ಸ್ಪೂನನ್ನು ತೊಗೊಂಡಿದ್ದೀನಿ. ಹಾಗೆ 8 ರಿಂದ 10 ಒಣಮೆಣಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದನ್ನೆಲ್ಲನೂ ಸೇರಿಕೊಂಡು ಒಂದು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ನಾವು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈ 1 ಈರುಳ್ಳಿ ಹಾಗೂ ಒಂದು ಅರ್ಧ ಶುಂಠಿನ ಈ ರೀತಿ ಬಾರೀಕ್ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಸಾಲೆ ಗ್ರೈಂಡ್ ಆಗಬೇಕು. ತುಂಬ ಚೆನ್ನಾಗಾಗಿ ಬರಬೇಕು, ತುಂಬ ನುಣ್ಣಗೆ ಇದಾಗಿರಬೇಕು, ಗ್ರೈಂಡ್ ಆಗಿರಬೇಕು. ಅದಾದಮೇಲೆ ಒಂದು ಪಾತ್ರೆಯನ್ನು ತೊಗೊಳ್ಬೇಕು. ಪಾತ್ರೆಗೆ ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆ ಹಾಕಿದ ನಂತರ ಅದಕ್ಕೆ ಈ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಒಗ್ಗರಣೆ ಆದಮೇಲೆ ಅದಕ್ಕೆ ಮಸಾಲೆನ ಆ್ಯಡ್ ಮಾಡಬೇಕು. ಈ ಮಸಾಲೆ ಆ್ಯಡ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳ್ಬಿಟ್ಟು. ಸ್ವಲ್ಪ ಇದು ತೆಳ್ಳಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅಷ್ಟು ರುಚಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಅಷ್ಟು ತೆಳ್ಳಗೇ ಇರಲಿ, ಯಾಕಂದರೆ ಆಮೇಲೆ ದಪ್ಪ ಆಗುತ್ತೆ. ಸ್ವಲ್ಪ ಚೆನ್ನಾಗಿ 3-4 ಕುದಿ ಈ ಥರ ಬರಬೇಕು. ಹಸಿ ವಾಸನೆ ಹೋಗಬೇಕು. ಮಸಾಲೆ ಹಸಿ ವಾಸನೆ ಹೋದ ತಕ್ಷಣ ಆಮೇಲೆ ನೀವೇನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಲ್ವ ಬೆಳ್ಳಂಜಿನ, ಅದನ್ನು ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಿಬಿಟ್ಟು ಅಂದರೆ ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಆ್ಯಡ್ ಮಾಡಿ ಹಾಗೆ ಒಂದು 5 ನಿಮಿಷದಲ್ಲ ಅದನ್ನು ಆಫ್ ಮಾಡಿ, ಯಾಕಂದರೆ ಅದು ತುಂಬ ಸಾಫ್ಟಾಗಿರೋದ್ರಿಂದ ಅದು ಬೇಗ ಬೇಯುತ್ತೆ. ಹಾಗೆ ರುಚಿನ ನೋಡಿಬಿಟ್ಟು ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಟ್ರೈ ಮಾಡಿ. ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.